ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ಯಾಕೆಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗನೆ ಬರುತ್ತೆ. ಸೊ ಹೋದ ಕ್ಲಾಸಲ್ಲಿ 37ನೇ ಕ್ವಶನ್ ತನಕ ನೋಡಿದ್ವಿ. ಈಗ 38ನೇ ಕ್ವಶನ್. ಸೊ ಮೊಹೆಂಜೊದಾರೋ ಈ ಕೆಳಕಂಡ ಯಾವ ನದಿಯ ದಂಡೆಯ ಮೇಲಿದೆ? ಸೊ ಆಪ್ಷನ್ ಏನು ಕೊಟ್ಟರು? ರಾವಿ, ಸಿಂಧು, ಸಟ್ಲೆಜ, ಗಂಗಾ. ಸೊ ಈ ಮೊಹೆಂಜೊದಾರೋ ಅನ್ನೋ ನಗರ ಸಿಂಧು ನದಿಯ ದಂಡೆಯ ಮೇಲಿದೆ. ಸೊ ಈ ಮೊಹೆಂಜೊದಾರೋ ನಗರವನ್ನು 1922ರಲ್ಲಿ R.D. ಬ್ಯಾನರ್ಜಿ ಅನ್ನೋರ ಕಂಡುಹಿಡಿತಾರು. R.D. ಬ್ಯಾನರ್ಜಿ ಅನ್ನೋರ ಕಂಡುಹಿಡಿದು ನೆಕ್ಸ್ಟ್ ಮೈಸೂರು ಒಡೆಯರ ವಂಶದ ರಾಜ್ಯ ಲಾಂಛನ ಯಾವುದು? ಗಂಡಬೇರುಂಡ ಮೈಸೂರು ಒಡೆಯರ ವಂಶದ ರಾಜ್ಯ ಲಾಂಛನ. ನೆಕ್ಸ್ಟ್ ರಾಜ್ಯದ ವೆಚ್ಚದಲ್ಲಿ ಹಜ್ ಯಾತ್ರೆಯನ್ನು ಆಯೋಜಿಸಿದ ಭಾರತದ ಪ್ರಥಮ ದೊರೆ. ಸೊ ಹಜ್ ಯಾತ್ರೆಯನ್ನು ಯಾರ? ಅಕ್ಬರನವ ನಡೆಸ್ತಾನೋ, ಯಾತ್ರೆ ಆಯೋಜಿಸ್ತಾನೋ ತಮ್ಮ ನಗರದಲ್ಲಿರುವ ಪ್ರಜೆಗಳಿಗೆ. ನೆಕ್ಸ್ಟ್ ಈ ಕೆಳಕಂಡ ಯಾವುದರಲ್ಲಿ ಪ್ರಥಮ ಬಾರಿಗೆ ಜನಪ್ರಿಯ ನ್ಯಾಯಾಲಯಗಳ ಅಸ್ತಿತ್ವದ ಬಗ್ಗೆ ಉಲ್ಲೇಖವಿದೆ? ಸೊ ಜನಪ್ರಿಯ ನ್ಯಾಯಾಲಯಗಳು ಮನುಸ್ಮೃತಿಯಲ್ಲಿ ಅಸ್ತಿತ್ವ ಇದೆ. ನೆಕ್ಸ್ಟ್ ಅಬ್ದುಲ್ ಹಮೀದ್ ಲಾಹೋರಿನಿಂದ ಬರೆಯಲ್ಪಟ್ಟ ಬಾದ್ಶಾ ನಾಮ ಈ ಕೆಳಗಿನ ಯಾರ ಇತಿಹಾಸದ ಬಗ್ಗೆ ಹೇಳುತ್ತದೆ? ಯಾರ ಇತಿಹಾಸದ ಬಗ್ಗೆ ಹೇಳುತ್ತದೆ? ಇದು ಶಹಜಾನ್ನ ಇತಿಹಾಸದ ಬಗ್ಗೆ ಹೇಳುತ್ತದೆ. ಶಹಜಾನ್ನ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ನೆಕ್ಸ್ಟ್ 1983ರಲ್ಲಿ ದ್ವಾರಕೆಯ ಉತ್ಖನನವು ಇವರಿಂದ ಆಯಿತು. ಅಂದರೆ ಎರಡನೇ ಸುತ್ತಿನ ಯಾರಿಂದ ಆಯಿತು? S.R. ರಾವ್ ಅವರಿಂದ ಅದು ಆಯಿತು. ನೆಕ್ಸ್ಟ್ ಮರೆಯಲಾದ ಸಾಮ್ರಾಜ್ಯ ಗ್ರಂಥದ ಕರ್ತೃ ಯಾರು? ಸೊ ಮರೆಯಲಾಗದ ಸಾಮ್ರಾಜ್ಯನ ರಾಬರ್ಟ್ ಸೆವಿಲ್ಲನವರು ಬರೀತಾರು. ನೆಕ್ಸ್ಟ್ ನೊಳಂಬವಾಡಿಗೊಂಡ, ತಲಕಾಡುಗೊಂಡ ಎಂಬ ವಿಶೇಷಣ ಈ ಕೆಳಗಿನವರಲ್ಲಿ ಯಾರ ನಾಣ್ಯದ ಮೇಲೆ ಕಂಡುಬರುತ್ತದೆ? ಸೊ ನೊಳಂಬವಾಡಿ ಮತ್ತು ತಲಕಾಡುಗೊಂಡ ಬಿಟ್ಟಿದೇವನ ಇವನ ಕಾಲದ ನಾಣ್ಯದ ಮೇಲೆ ಕಂಡುಬರ್ತದೆ. ಬಿಟ್ಟಿದೇವನ ಇನ್ನೊಂದು ಹೆಸರು ವಿಷ್ಣುವರ್ಧನ. ಇವನು ಹೊಯ್ಸಳ ಸಾಮ್ರಾಜ್ಯಕ್ಕೆ ರಾಜನಾಗಿದ್ದ. ನೆಕ್ಸ್ಟ್ ದೀನಬಂಧು ಮಿತ್ರ ವಿಚರಿತ ನೀಲದರ್ಪಣವು ಇದರ ದಶೆ ಅಥವಾ ಸ್ಥಿತಿಯನ್ನು ಚಿತ್ರಿಸುತ್ತದೆ. ಸೊ ನೀಲದರ್ಪಣ ಅನ್ನೋದೊಂದು ನಾಟಕ. ಇದು ಯಾರ ಬಗ್ಗೆ ಚಿತ್ರನ ಹೇಳ್ತದೆ ಅಂದ್ರೆ ನೀಲಿ ಬೇಸಾಯಗಾರರ ಬಗ್ಗೆ ಇದು ಹೇಳ್ತದೆ. ಇದನ್ನು ಪ್ರಕಟಣೆ 1860ರಾಗ ಮಾಡಿದ್ರು. ಇದನ್ನ ನೀಲಿ ದರ್ಪಣ ಫಸ್ಟ್ ನಾಟಕ ಮಾಡಿದ್ದ 1872ರಾಗ ಮಾಡಿರು. ನೆಕ್ಸ್ಟ್ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಶಾಸನವು ಯಾವುದೋ? ಸಮುದ್ರಗುಪ್ತನ ಸಾಧನೆ ಬಗ್ಗೆ ಹೇಳುವುದು ಅಲಹಾಬಾದ್ ಶಾಸನ. ಇದು 33 ಸಾಲುಗಳಿಂದ ಕೂಡಿದೆ. ನೆಕ್ಸ್ಟ್ ಗೌತಮ ಬುದ್ಧನು ಪ್ರಥಮವಾಗಿ ತನ್ನ ಪ್ರವಚನವನ್ನು ನೀಡಿದ ಸ್ಥಳ? ಸಾರನಾಥದಲ್ಲಿ ಇವ ಮೊದಲೇ ತನ್ನ ಪ್ರವಚನವನ್ನು ನೀಡ್ತಾನು. ಲುಂಬಿನಿ ವನದಾಗ ಇವನ ಜನನ ಆತತಿ. ನೆಕ್ಸ್ಟ್ ಇಲ್ಲಿ ಬುದ್ಧನು ಇವರ ಬೌದ್ಧದಾಗ 5 ಸಮ್ಮೇಳನ ನಡೆದು ಒಂದನೇದ ರಾಜಗೃಹದಾಗ ನಡೀತು. ರಾಜ ಯಾರಿದ್ರು ಅಂದ್ರೆ ಅಜಾತಶತ್ರು. ರಾಜಗೃಹದಾಗ ನಡೀತು. ಅಧ್ಯಕ್ಷರ ಮಹಾಕಶ್ಯಪ, ರಾಜ ಅಜಾತಶತ್ರು. ನೆಕ್ಸ್ಟ್ ವೈಶಾಖದಾಗ ನಡೀತು, ವೈಶಾಲಿ ನಗರದಾಗ. ನೆಕ್ಸ್ಟ್ ಅಲ್ಲಿ ಅಧ್ಯಕ್ಷ ಸಬಕಾಮಿ ಅನ್ನೋವಿದ್ದ. ರಾಜ ಯಾರ?
ಏರ್ಪಡಿಸಿದ ಈ ಸಮ್ಮೇಳನ ಏರ್ಪಡಿಸಿದವ ಕಾಲಾಶೋಕ ರಾಜ. ನೆಕ್ಸ್ಟ್ ಪಾಟಲಿಪುತ್ರದಾಗ ನಡೀತು. ಇದನ್ನು ಮೊಘಲಿ ತಿಸ್ಸಾ ಅನ್ನುವ ಅಧ್ಯಕ್ಷ ಆಗಿದ್ದ ಅಶೋಕ ಏರ್ಪಡಿಸಿದ್ದ. ಇಲ್ಲಿ ಕುಂಡಲಿವನದಾಗ ನಡೀತು. 4ನೇದು 1ನೇದು 2ನೇದು 3ನೇದು 4ನೇ ಸಮ್ಮೇಳನ ಕುಂಡಲಿವನದಾಗ ನಡೀತು. ವಸುಮಿತ್ರ ಅನ್ನುವ ಅಧ್ಯಕ್ಷ, ಕನಿಷ್ಕ ಅನ್ನುವ ರಾಜ. 5ನೇದು ಕನೌಜ್ದಾಗ ನಡೀತು. ಹುಯೆಂಗ್ತ್ಸಾಂಗ್ ಅನ್ನುವ ಅಧ್ಯಕ್ಷ, ಹರ್ಷವರ್ಧನ ಆಯೋಜಿಸಿದ್ದ. ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಗಮ ಸಾಹಿತ್ಯದ ಕೃತಿಯು ತಮಿಳು ವ್ಯಾಕರಣ ಮತ್ತು ಕಾವ್ಯ ಮೀಮಾಂಸೆಗಳೊಂದಿಗೆ ವ್ಯವಹರಿಸುತ್ತದೆ? ಸೊ ಇದಕ್ಕೆ ಆನ್ಸರ್ ತೊಳಕಾಪಿಯಂ ಅನ್ನೋದು ಇದು ತಮಿಳು ವ್ಯಾಕರಣ ಹಾಗೂ ಕಾವ್ಯ ಮೀಮಾಂಸೆಯನ್ನು ವಿವರಿಸ್ತದೆ. ನೆಕ್ಸ್ಟ್ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಯಾರು ಆರಂಭಿಸಿದರು? ಆತ್ಮೀಯ ಸಭಾವನ್ನು ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭ ಮಾಡ್ತಾರೆ. ಎಷ್ಟರಾಗ? 1814ರಾಗ. ಮತ್ತು ಇವರು ಬ್ರಹ್ಮ ಸಮಾಜನ್ನು ಸ್ಥಾಪನೆ ಮಾಡ್ತಾರೆ 1828ರಾಗ. ನೆಕ್ಸ್ಟ್ ಭಾರತದ ಪರ್ಯಾಯ ದ್ವೀಪ ಪ್ರದೇಶದ ಅತ್ಯಂತ ದೊಡ್ಡದಾದ ನದಿ ವ್ಯವಸ್ಥೆ ಯಾವುದು? ಅತ್ಯಂತ ದೊಡ್ಡದಾದ ನದಿ ವ್ಯವಸ್ಥೆ ಗೋದಾವರಿ ನದಿ ವ್ಯವಸ್ಥೆ. ಇದನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ. ದಕ್ಷಿಣ ಗಂಗಾ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿಲ್ಲ? ಸೊ ಉಲ್ಕಾಬ್ಗಳನ್ನು ಶೂಟಿಂಗ್ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ವಾತಾವರಣವನ್ನು ಪ್ರವೇಶಿಸಿದಾಗ ಉಲ್ಕಾಬ್ಗಳು ಪ್ರಕಾಶಮಾನವಾಗುತ್ತವೆ. ಎಲ್ಲ ಉಲ್ಕಾಬ್ಗಳು ಬೂದಿ ರೂಪದಲ್ಲಿ ಭೂಮಿಯ ಮೇಲೆ ಬೀಳುತ್ತದೆ. ಬಾಹ್ಯಾಕಾಶದಲ್ಲಿ ಉಲ್ಕಾಬ್ಗಳು ಅಧಿಕ ವೇಗದಲ್ಲಿ ಚಲಿಸುತ್ತವೆ. ಸೊ ಇಲ್ಲಿ ಏನು ಕೇಳೋರು, ಇದ್ರೊಳಗೆ ಯಾವುದು ಸರಿಯಾಗಿಲ್ಲ? ಸೊ ಇದರಲ್ಲಿ ಇದು ಅಧಿಕ ವೇಗದಲ್ಲಿ ಚಲಿಸುತ್ತವೆ ಅನ್ನೋದು ಸರಿಯಾಗಿಲ್ಲ. ನೆಕ್ಸ್ಟ್ ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದು? ಮಂಗಳ ಗ್ರಹ ಅಧ್ಯಯನಕ್ಕೆ ಮಾಮ್ ಎನ್ನುವ ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ. ಇವಾಗ 2014ರಾಗ. ಮಾಮ್ ಅಂದ್ರೆ ಮಾರ್ಸ್ ಆರ್ಬಿಟ್ ಮಿಷನ್. ನೆಕ್ಸ್ಟ್ ಹೊಸದಾಗಿ ಸಂಶೋಧಿಸಲಾದ ಕಾಜಿನ ಸಾರಾ ಸರೋವರವು ವಿಶ್ವದ ಅತಿ ದೊಡ್ಡ ಸರೋವರವೆಂದು ಗಣಿಸಲಾಗಿದ್ದು ಇದು ಎಲ್ಲಿದೆ? ಇದು ನೇಪಾಳದಲ್ಲಿದೆ. ವಿಶ್ವದ ಅತಿ ದೊಡ್ಡ ಸರೋವರ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಹೊಂದಿಸಿ. 1ನೇದು ದೂದ್ ಸಾಗರ. ದೂದ್ ಸಾಗರ ಯಾವುದಕ್ಕೈತಿ? ಮಾಂಡವಿಗೆ ಐತಿ. ಜೋಗ ಶರಾವತಿಗೆ ಐತಿ. ಅದೇ ರೀತಿ ಬ್ಲಪ್ ಕಾವೇರಿಗೆ ಐತಿ. ದೋವಂದರ ನರ್ಮದಾಗ ಐತಿ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ದೂದ್ ಸಾಗರ 3, ಜೋಗ 1. ಸೊ 1ನೇ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಆರ್ಟಿಸಿಯನ್ ಬಾವಿ ಎಂದರೇನು? ಆರ್ಟಿಸಿಯನ್ ಬಾವಿ ಎಂದರೆ ಇಲ್ಲಿ ನೀರು ತಾನಾಗಿಯೇ ಹರಿದು ಹೊರಬರುವ ಬಾವಿ ಆರ್ಟಿಸಿಯನ್ ಬಾವಿ ಎಂದರೆ. ನೆಕ್ಸ್ಟ್ ಚಂದ್ರನು ಡ್ಯಾಶದಲ್ಲಿದ್ದಾಗ ಭೂಮಿ ಮತ್ತು ಚಂದ್ರನ ನಡುವೆ ಅಂತರವು ಗರಿಷ್ಠವಾಗಿರುತ್ತವೆ. ಸೊ ಇಲ್ಲಿ ಅಪೋಗಿ ಅಥವಾ ಅಪಾಜ್ಯದಲ್ಲಿ ಗರಿಷ್ಠವಾಗುತ್ತೆ. ಪೆರೋಜಿ ಅಥವಾ ಪೆರಗಿ ಅಥವಾ ಉಪಾಜ್ಯದೊಳಗೆ ಕನಿಷ್ಠವಾಗಿರುತ್ತದೆ. ನೆಕ್ಸ್ಟ್ ಪ್ರಪ್ರಥಮ ವಿಶ್ವ ಜಲ
ದಿನವನ್ನು ಆಚರಿಸಲಾದ ವರ್ಷ ಇದು 1993 ವಿಶ್ವ ಜಲ ದಿನದಿಂದ 22 ಮಾರ್ಚರಂದು ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್, ಭಾರತದ ಯಾವ ನದಿಯು ಸಮುದ್ರವನ್ನು ಸೇರುವುದಿಲ್ಲ? ಭಾರತದ ಲೂನಿ ನದಿ ಸಮುದ್ರವನ್ನು ಸೇರುವುದಿಲ್ಲ. ಇದು ರಾಜಸ್ಥಾನದಾಗ ಕಂಡುಬರ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂದರ್ಭವು ಪ್ರತಿ ಚಂಡಮಾರುತಗಳ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ? ಸೊ ಇದು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ. ಸೊ ಇದಕ್ಕೆ ಆನ್ಸರ್ ಅಧಿಕ ಒತ್ತಡದಿಂದ ವೃತವಾದ ಕಡಿಮೆ ಒತ್ತಡ. ನೆಕ್ಸ್ಟ್, ಸಮಾನಾಂತರಗಳ ಅಂದರೆ ಅಕ್ಷಾಂಶ ಉದ್ದವು ಡ್ಯಾಶ್ನಿಂದ ಕಡೆಗೆ ಕಡಿಮೆ ಆಗುತ್ತದೆ. ಸೊ ಇದಕ್ಕೆ ಆನ್ಸರ್ ಸಂಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಕಡಿಮೆ ಆಗುತ್ತದೆ. ಇದು ಭೂಮಿ ಇಲ್ಲಿ ಅತಿ ಹೈಯೆಸ್ಟ್ ಉದ್ದ ಇರ್ತೈತಿ, ಇಲ್ಲಿ ಬರ್ಬರ್ತಾ ಕಡಿಮೆ ಆಕೋತ ಹೋಗ್ತೈತಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಸೊ ಇಲ್ಲಿ ಮೇಘಸಾನಿ ಒರಿಸ್ಸಾ ಐತಿ, ಕುದುರೆಮುಖ ಕರ್ನಾಟಕ ಐತಿ. ಸೊ ಇದು ಕರೆಕ್ಟ್ ಐತಿ. ಇದು ಒರಿಸ್ಸಾ ಕರೆಕ್ಟ್ ಐತಿ, ಕುದುರೆಮುಖ ಕರ್ನಾಟಕದ ಇದು ಕರೆಕ್ಟ್ ಐತಿ. ಇದು ಕಲ್ಸುಬಾಯಿ ಇದು ಮಹಾರಾಷ್ಟ್ರದ ಕರೆಕ್ಟ್ ಐತಿ. ಇವು 3 ಶಿಖರ ಅದಾವು. ಬಟ್ ಇದು ಗೋರಖ್ನಾಥ್ ಅನ್ನೋದು ಶಿಖರ ಅಲ್ಲ, ಮಠ ಐತಿ. ಇದು ಉತ್ತರ ಪ್ರದೇಶದಾಗ ಐತಿ, ಬಟ್ ಇದು ಶಿಖರ ಅಲ್ಲ. ನೆಕ್ಸ್ಟ್, ಮಿಸಿಸಿಪಿ ನದಿ ಮುಖಜ ಭೂಮಿಯು ಇದಕ್ಕೆ ಉದಾಹರಣೆ. ಇದು ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿಗೆ ಉದಾಹರಣೆ. ನೆಕ್ಸ್ಟ್, ಯಾವ ಸಾಗರವು ಎಸ್ ಅಕ್ಷರವನ್ನು ಹೋಲುತ್ತದೆ? ಸೊ ಅಟ್ಲಾಂಟಿಕ್ ಸಾಗರವು ಎಸ್ ಆಕಾರವನ್ನು ಹೋಲುತ್ತದೆ. ನೆಕ್ಸ್ಟ್, ಇಲ್ಲಿ ಕೆಳಕಂಡವುಗಳಲ್ಲಿ ಯಾವ ಜೋಡಿಯು ಸರಿಯಾದ ಹೊಂದಾಣಿಕೆ ಆಗುವುದಿಲ್ಲ ಅಂದರು? ಗೋವಿಂದ ಸಾಗರ ಸಟ್ಲೇಜ ನದಿಗೆ ಐತಿ, ಇದು ಕರೆಕ್ಟ್. ಕೊಲ್ಲೂರು ಸರೋವರ ಕಾವೇರಿ ನದಿಗೆ, ಇದು ಕಾವೇರಿ ನದಿಗೆ ಇಲ್ಲ, ತಪ್ಪಿದೆ. ಇದು ಕೃಷ್ಣಾ ನದಿಗೆ ಐತಿ. ಕೃಷ್ಣಾ ಮತ್ತು ಗೋದಾವರಿ ನಡುವೆ ಇದು ಕೊಲ್ಲೂರು ಸರೋವರ ಬರ್ತೈತಿ. ಇದು ಗೋವಿಂದ ಸಾಗರ ಹಿಮಾಚಲ್ದಾಗ ಬರ್ತೈತಿ. ಇದು ಆಂಧ್ರದಾಗ ಬರ್ತೈತಿ. ಕೊಲ್ಲೂರು ಆಂಧ್ರದಾಗ ಬರ್ತೈತಿ. ಇಲ್ಲಿ ಉಕಾಯಿ ಜಲಾಶಯ ಏನೈತಿ? ಇದು ತಾಪಿಗೆ ಕರೆಕ್ಟ್. ಇದು ಗುಜರಾತ್ದಾಗ ಕಂಡು ಬರ್ತೈತಿ ಉಕಾಯಿ ಜಲಾಶಯ. ಇದು ಉಲೂರು ಸರೋವರ ಜೀಲಂ ನದಿಗೆ ಜಮ್ಮು ಮತ್ತು ಕಾಶ್ಮೀರದಾಗ ಕಂಡು ಬರ್ತದೆ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಒಂದು ಭಾಗವಾಗಿದೆ ಎಂದು ತೀರ್ಪು ನೀಡಿತು? ಇದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1976ರಲ್ಲಿ ನೀಡಿತು. ಇದು ಬೇರು ಪ್ರಕರಣ. ಈ ಪ್ರಕರಣದಲ್ಲಿ ಪ್ರಸ್ತಾವನೆ ಭಾಗ ಅಲ್ಲ ಅಂತ 1960ರಾಗ ಹೇಳಿತ್ತು. ಮತ್ತು ಈ ಗೋಲಕ್ನಾಥ್ ಪ್ರಕರಣ ಇದು ಮೂಲಭೂತ ಹಕ್ಕುಗಳ ತಿದ್ದುಪಡಿಯಲ್ಲಿ ಸಂಸತ್ತಿಗೆ ಅಧಿಕಾರ ಇಲ್ಲ ಅಂತ 1967ರಾಗ ಹೇಳಿತ್ತು. ನೆಕ್ಸ್ಟ್, ಭಾರತದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ಸೊ ಇಲ್ಲಿ ಭಾರತದ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಅವರ ಆಯ್ಕೆ ಮಾಡ್ತಾರೆ. ಇವರ ಈಗಿನ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರ ರಾಜೀವ್ ಕುಮಾರ್ ಅಂತದಾರು. ಸೊ ಇವರ ಅಧಿಕಾರಾವಧಿ 6 ವರ್ಷ ಇರ್ತದೆ ಅಥವಾ 65 ಏಜ್ ಆಗುತ್ತಾನೆ. ಇವೆರಡರಲ್ಲಿ ಯಾವುದು ಮೊದಲು ಅದು ಆಗಿರ್ತದೆ. ಸೊ ಈ ಚುನಾವಣೆಗಳು 15ನೇ ಭಾಗದಾಗ ಬರ್ತೈತಿ. ಸಂವಿಧಾನದ 15ನೇ ಭಾಗ 324ನೇ ವಿಧಿ.
ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎರಡೂ ಪರಸ್ಪರ ಏನಾಗ್ಯಾವ ಪೂರಕವಾಗಿವೆ. ನೆಕ್ಸ್ಟ್ ಸಾಮಾನ್ಯರಲ್ಲಿ ಮೊದಲಿಗ ಎಂದು ಯಾರನ್ನು ಕರೆಯುತ್ತಾರೆ? ಸಾಮಾನ್ಯರಲ್ಲಿ ಪ್ರಧಾನಮಂತ್ರಿಯನ್ನು ಮೊದಲಿಗ ಎಂದು ಕರೆಯುತ್ತಾರೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಯವರು ಆಗಿರ್ತಾರೆ. ಉಪರಾಷ್ಟ್ರಪತಿ 13ನೇ ವಿಧಿಯ ಮುಖಾಂತರ ಇವ್ರನ್ನ ಆಯ್ಕೆ ಮಾಡಲಾಗುತ್ತೆ. 52ನೇದ ರಾಷ್ಟ್ರಪತಿ, ಅದೇ ರೀತಿ 75ನೇದ ಪ್ರಧಾನಮಂತ್ರಿ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಶೋಷಣೆಯ ವಿರುದ್ಧದ ಹಕ್ಕಿನಡಿ ಬರುತ್ತದೆ? ಸೊ ಬಲಾತ್ಕಾರದ ದುಡಿಮೆಯ ನಿಷೇಧಿಸುವುದು ಶೋಷಣೆಯ ವಿರುದ್ಧ ಹಕ್ಕಿನಡಿಯಲ್ಲಿ ಬರುತ್ತದೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಂದು ಮೂಲಭೂತ ಕರ್ತವ್ಯವಾಗಿ ಪಟ್ಟಿ ಮಾಡಲಾಗಿಲ್ಲ? ಸೊ ಇದರಲ್ಲಿ ಭ್ರಷ್ಟಾಚಾರದ ಅಭ್ಯಾಸಗಳಲ್ಲಿ ಭಾಗ ಆಗದಿರುವುದು ಇದು ಮೂಲಭೂತ ಕರ್ತವ್ಯದೊಳಗೆ ಬರುವುದಿಲ್ಲ. ಸೊ ಈ ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು, ಸಂವಿಧಾನಕ್ಕೆ ಅನುವರ್ತಿಯಾಗಿರುವುದು ಇದು ಮೂಲಭೂತ ಕರ್ತವ್ಯ ಆಗಿವೆ. ನೆಕ್ಸ್ಟ್ ಸರ್ಕಾರಿ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರ್ಕಾರಿ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಿಸಿದೆ. ಸೊ ಇದನ್ನ ಸರ್ಕಾರಿ ಆಯೋಗವನ್ನು 1983ರಲ್ಲಿ ಸ್ಟಾರ್ಟ್ ಮಾಡ್ತಾರು. ಸೊ ನೆಕ್ಸ್ಟ್ 74ನೇ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಮಾಡುವುದರಿಂದ ನಾಗರಿಕ ಮತದಾನ ವಯಸ್ಸು 21ರಿಂದ 18 ವರ್ಷಕ್ಕೆ ಬದಲಾಯಿಸಲಾಯಿತು? ಸೊ ಇದಕ್ಕೆ ಆನ್ಸರ್ 61ನೇ ತಿದ್ದುಪಡಿಯಲ್ಲಿ 1988ರಾಗ ಇದನ್ನು ಮಾಡಲಾಗಿತ್ತು. ಆವಾಗ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರಿದ್ದರು. ಇದು 7ನೇ ತಿದ್ದುಪಡಿ ಏನೈತಿ, ರಾಜ್ಯಗಳ ಪುನರ್ರಚನೆ ಮಾಡಲಿಕ್ಕೆ 7ನೇ ತಿದ್ದುಪಡಿ 1956ರಾಗ ಮಾಡಿದ್ರು. 42ನೇ ತಿದ್ದುಪಡಿ 1976ರಾಗ. 55ನೇ ತಿದ್ದುಪಡಿ ಇದ್ರೊಳಗೆ 51A ವಿಧಿಯನ್ನು ಸೇರಿಸಿದ್ರು. ಮೂಲಭೂತ ಕರ್ತವ್ಯಗಳನ್ನು 4A ಭಾಗ ಅನ್ನು ರಚಿಸಿರು. ಇದನ್ನ 1986ರಾಗ ಮಾಡಿರೋದನ್ನ 1986ರಲ್ಲಿ 55ನೇ ತಿದ್ದುಪಡಿಯನ್ನು ಮಾಡಿದರು. ನೆಕ್ಸ್ಟ್ ಈ ಕೆಳಗಿನ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಮಾಹಿತಿ ಆಯೋಗವು ಸ್ಥಾಪನೆ ಆಯಿತು. ಸೊ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಇದು ಕೇಂದ್ರ ಸರ್ಕಾರದಿಂದ ಮಾಹಿತಿ ಹಕ್ಕು ಆಯೋಗ ಸ್ಥಾಪನೆ ಆಯಿತು. ನೆಕ್ಸ್ಟ್ ನೀತಿ ಆಯೋಗದ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಈ ಥರದ ಕರೆಕ್ಟ್ ಆನ್ಸರ್ ಇದು. ನೀವು ಇಂಗ್ಲೀಷ್ದಾಗ ನೋಡಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ದ ಕರೆಕ್ಟ್ ಆನ್ಸರ್ ಇದು. 1 ಜನವರಿ 2015ರಂದು ಸ್ಥಾಪನೆ ಆಯಿತು. ಇದರದ ಹೆಡ್ ಕ್ವಾರ್ಟರ್ಸ್ ನ್ಯೂ ದಿಲ್ಲಿದಾಗೈತಿ. ಇದರದ ಚೇರ್ಮನ್ ಯಾರ್ದಾರು? ಸುಮನ್ ಬೇರಿಯನ್ನವರು ಅದಾರು. CEO ಯಾರ್ದಾರು? BVR ಸುಬ್ರಹ್ಮಣ್ಯನ್ ಅವರು ಇದಕ್ಕೆ CEO ಅದಾರು.
ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಾರಂಭವಾದ ವರ್ಷ. ಮುದ್ರಾ ಯೋಜನೆ 2015 ಪ್ರಾರಂಭ ಆಯಿತು. ಮತ್ತು ಇದರದ ಮುದ್ರಾ ಅನ್ನೋದು ಲಾಂಗ್ ಫಾರ್ಮ್ ಏನೈತಿ, ಮುದ್ರಾ ಲಾಂಗ್ ಫಾರ್ಮ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅನ್ನೋದು ಇದು ಮುದ್ರಾ ಲಾಂಗ್ ಫಾರ್ಮ್. ಸೊ ನೆಕ್ಸ್ಟ್ ಹಣದುಬ್ಬರ ನಿಯಂತ್ರಣದಲ್ಲಿ ಭಾರತ ಸರ್ಕಾರವು ಇದರ ಮೇಲೆ ಅವಲಂಬಿಸಿದೆ. ಸೊ ಭಾರತ ಸರ್ಕಾರ ವಿತ್ತೀಯ ಮತ್ತು ಹಣಕಾಸು ಇವೆರಡು ನೀತಿಗಳ ಮೇಲೆ ಅವಲಂಬಿಸಿದೆ. ನೆಕ್ಸ್ಟ್ ಭಾರತದಲ್ಲಿ ಹಣದುಬ್ಬರವನ್ನು ಡ್ಯಾಶ್ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತದೆ. ಸೊ ಇಲ್ಲಿ CPI ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತದೆ, ಕೈಗಾರಿಕಾ ಕಾರ್ಮಿಕ ಅನುಭೋಗಿಗಳ ಬೆಲೆ ಸೂಚ್ಯಂಕದ ಮೇಲೆ. ಮಿಶ್ರ ಆರ್ಥಿಕತೆ ಎಂದರೆ? ಸೊ ಮಿಶ್ರ ಆರ್ಥಿಕತೆ ಎಂದರೆ ಸಾರ್ವಜನಿಕ ವಲಯದೊಂದಿಗೆ ಖಾಸಗಿ ವಲಯಗಳು ಜೊತೆಯಾಗಿರುವುದು ಮಿಶ್ರ ಆರ್ಥಿಕತೆ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಯಾವುದು ಹಣಕಾಸಿನ ಸಾಧನವಲ್ಲ? ಸೊ ಇಲ್ಲಿ ನಗದು ಮೀಸಲು ಅನುಪಾತ, ಶಾಸನ ದ್ರವ್ಯತೆ ಅನುಪಾತ, ಕೊರತೆ ಹಣಕಾಸು, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು. ಸೊ ಇಲ್ಲಿ ಆನ್ಸರ್ ಯಾವುದು? ಕೊರತೆಯ ಹಣಕಾಸು. ಸೊ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.